ನಾವು ಶಿಸ್ತಿನ ಸಿಪಾಯಿಗಳು. ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಬಂದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ. ಹೈಕಮಾಂಡ್ ಇದೆ, ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಬದ್ಧರಾಗಿದ್ದೇವೆ. 5 ವರ್ಷ ಈಗ ನಾನು ಇಷ್ಟೇ ಹೇಳಿ ಹೈಕಮಾಂಡ್ ತೀರ್ಮಾನ ಅವ್ರನ್ನ 5 ವರ್ಷ ಮುಂದುವರಿಸ್ತೀವಿ. ಪಕ್ಷ ಹೊಸ ಜವಾಬ್ದಾರಿ ಏನಾದರೂ ಇದೆ ಕೊಡುವಂಥದ್ದು. ಯಾಕಂದ್ರೆ ಕ್ಯಾಬಿನೆಟ್ ರೀಶಫಲ್ ಆದಾಗ ಸಚಿವ ಸ್ಥಾನ ಬಿಟ್ಕೊಡೋಕೆ ರೆಡಿ ಅಂತ ಹೇಳಿ ಕೆಪಿಸಿಸಿ ಏನಾದ್ರು ಅಧ್ಯಕ್ಷ ಅವಕಾಶ ಇದೆ ಸರ್. ಪಕ್ಷ ಯಾರು ಕೆಲಸ ಕೊಟ್ಟಿಲ್ಲ. ಥ್ಯಾಂಕ್ ಯು. ನಾನು ಯಾವ್ದು ಕಂಡ್ರೆ ಏನಾದ್ರು ಭಯನ ಯಾಕೆ? ಯಾಕಂದ್ರೆ ಅವರು ಸರ್ಕಾರ ಬಂದಾಗ ಯಾರು ಮಾತಾಡಕ್ಕೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯನವರು ಒಬ್ಬರಿಂದ ಸರ್ಕಾರ ಏನಾದ್ರು ಅಧಿಕಾರ ಬಂದ ನೀವೆಲ್ಲ ಸೇರಿ ಡಿ ಕೆ ಶಿವಕುಮಾರ್ ಅವರು ಸಿಎಂ 136 ಜನ ಗೆಲ್ಬೇಕಾದ್ರೆ ಅವ್ರ ನಾಯಕತ್ವ ಇದೆ. ಅಧ್ಯಕ್ಷ ಅಂತ ಕಟ್ಟ ಕಡೆ ಊಟ ಕೂಡ ಮುಖ್ಯ. ಒಂದು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ ಓಟ್ ಹಾಕ್ಸೋರು ಓಟ್ ಹಾಕಿರೋರು ಕೂಡ ಮುಖ್ಯ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರನ್ನು ತೆಗೆದುಹಾಕೋದಿಲ್ಲ. ಎಲ್ರಿಗೂ ಅವ್ರದೇ ಆದ ಸ್ಥಾನಮಾನ ಮತ್ತು ಜವಾಬ್ದಾರಿ ಇದ್ದು ಅವ್ರು ಕೆಲಸ ಮಾಡಬೇಕಿರುತ್ತೆ. ಒಬ್ಬೊಬ್ಬರ ಗೆಲ್ಲಕ್ಕೆಲ್ಲ ಒಬ್ಬರು ಮಾಡಿದ್ದಾರೆ. ಸರ್, ಈಗ ಅದಕ್ಕೆ ಅವ್ರಿಗೆ 2028ಕ್ಕೂ ನಾನು ಸ್ಪರ್ಧೆ ಮಾಡ್ತೀನಿ ಚುನಾವಣೆ ಮತ್ತೆ ಅಂತ ಹೇಳಿದ್ದಾರೆ ಸರ್. ಎಲ್ಲರೂ ಸ್ಪರ್ಧೆ ಮಾಡೋ ವಿಷಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಡಿ ಅಂತ ಹೇಳುವಂಥದ್ದು ಎಲ್ಲರೂ ಸ್ಪರ್ಧೆ ಮಾಡಿ ಎಲ್ಲ ಕೂಡ ಹೈಕಮಾಂಡ್ ಮಾಡ್ತಾರೆ. ಬೆಳಗಾದ್ರೆ ನೀವು ನಮ್ಮನ್ನು ಕೇಳಿ ನ್ಯೂಸ್ ಮಾಡ್ತಾ ಇದ್ದೀರಿ. ನಾಳೆ ನೀರು ಕೆಲಸ ಮಾಡೋದಕ್ಕೆ ಆದರೆ ನಾವಿಂಥವ್ರು ಬೇಕು ಅಂತ ಕೇಳೋದು ಅದೆಲ್ಲ ಹೈಕಮಾಂಡ್ ಅಲ್ಲ ಸರ್. ಫಸ್ಟ್ ಟೈಮ್ ಅಲ್ಲ, ಸುಮಾರು ಸತಿ ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರೆ ಅಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಂತು, ನಿಮ್ಮ ಹೆಸರು ಬಂತು, ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಕೂಡ ಅಲ್ಲ ಇವರೆಲ್ಲ ಸಿದ್ದರಾಮಯ್ಯನವರನ್ನ ಪ್ರೊಟೆಕ್ಟ್ ಮಾಡ್ತಿರೋದ ಅಂತ. ಅವರು ನಿಷ್ಠೆಯಾಗಿ ಪಕ್ಷನ ಬಲಪಡಿಸಿದ್ದಾರೆ. ಆ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸಿ ಹೆಚ್ಚಿನ ಪಾರ್ಲಿಮೆಂಟ್ ಅಸೆಂಬ್ಲಿ ಸೀಟ್ ಗೆದ್ದಿದ್ದಾರೆ, ಪಾರ್ಲಿಮೆಂಟ್ ಗೆದ್ದಿದ್ದಾರೆ. ಅವರು ಆಳಾಗಿದ್ದಾರೆ. ಪ್ರಶ್ನೆ ಸಿದ್ದರಾಮಯ್ಯವ್ರನ್ನ ಬದಲಾವಣೆಯಿಂದ ಪ್ರೊಟೆಕ್ಟ್ ಮಾಡ್ತಿದ್ದೀರ ಅವ್ರನ್ನ? ಅಧಿಕೃತ ಸಮಾವೇಶ ಚಿತ್ರದುರ್ಗದಲ್ಲಿ ಮಾಡಿ SC ಲೆಫ್ಟ್ ರೈಟ್ ಬೋರ್ಡು ಎಲ್ಲ ನಾಯಕರು ಪರಮೇಶ್ವರ್ ನಾವೆಲ್ಲ ಪರಮೇಶ್ವರ್ ಅವರು, ನಾನು, ಪ್ರಿಯಾಂಕಾ ಮಹದೇವ್ ಮತ್ತು ಎಲ್ಲ ನಾವು ಮುಖಂಡರು ಕೂಡ ಸೇರಿ ಈ ಒಂದು ಒಗ್ಗಟ್ಟನ್ನು ಬೆಳೆಸಿ ಚಿತ್ರದುರ್ಗ ಐಕ್ಯತಾ ಸಮಾವೇಶ ಇಷ್ಟೊಂದು ಬಲವಾಗಿ ಈ ರಿಸಲ್ಟ್ ಬರೋದಕ್ಕೆ ಕಾರಣ ನಮಗೆ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಇದ್ದಾರೆ ಮತ್ತು ಮುಂದುವರಿತಾರೆ. ಡಿಸೆಂಬರ್ನಲ್ಲಿ ಏನು ಬದಲಾವಣೆ ಬದಲಾವಣೆ ಬರುತ್ತೆ ಅಂತ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಬಂದಾಗ ಪ್ರದೇಶ ಕಾಂಗ್ರೆಸ್ ಅಂತ ಅಧ್ಯಕ್ಷರು ಪಕ್ಷವನ್ನು ಸಕ್ರಿಯವಾಗಿ ಕಟ್ಟಿ ಬಲಪಡಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಬಹಳಷ್ಟು ಶ್ರಮ ಇದೆ. ಅವರ ಹಾದಿಯಾಗಿ ಅಧ್ಯಕ್ಷರ ಹಾದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಸ್ಥರು ಮತ್ತು ಅರ್ಹರು ಇದ್ದಾರೆ. ಆದರೆ ಇವತ್ತು ವಿಷಯ ಬೆಳಗಾದರೆ ನಾವು ಮಾತಾಡುವುದನ್ನು ಪ್ರಗತಿಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ